ವೈರಲ್ ವಿಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟ ತಣ್ಣಗೆಬೈಲು ರಮೇಶ್. ಹೆಬ್ಬೆಸರಿ ಜಲಪಾತಕ್ಕೆ ಪ್ರವಾಸಿಗರನ್ನ ಕರೆದುಕೊಂಡು ಹೋಗುವ ಜೀಪ್ ಚಾಲಕರಿಂದ ಲಕ್ಷ ರೂಪಾಯಿ ಮಾಮೂಲಿ ವಸೂಲಿ ಮಾಡಿದ್ದಾರೆಂದು ಆಡಿಯೋ ವೈರಲ್ ಆಗಿರುವ ಬಗ್ಗೆ ಆರಕ್ಷಕವಾಣಿ ನ್ಯೂಸ್ ಚಾನೆಲ್ಗೆ ಸ್ಪಷ್ಟನೆ ಕೊಟ್ಟ ತಣ್ಣಗೆಬೈಲು ರಮೇಶ್. 2023ರಲ್ಲಿ ತಣ್ಣಗೆಬೈಲು ರಮೇಶ್ ರವರ ಜೊತೆ ಫೋನ್ನಲ್ಲಿ ಚಾಲಕರು ಕುಳಿತು ಮಾತನಾಡುವಾಗ ಮಹೇಂದ್ರ ಎನ್ನುವ ಒಬ್ಬ ವ್ಯಕ್ತಿ ಮಾತನಾಡುವ ಆಡಿಯೋವನ್ನ ತನ್ನ ಫೋನ್ನಲ್ಲಿ ರೆಕಾರ್ಡ್ ಅನ್ನ ಮಾಡಿಕೊಂಡಿರ್ತಾನೆ. ಫೋನ್ನಲ್ಲಿ ತಣ್ಣಗೆಬೈಲು ರಮೇಶ್ ರವರ ಜೊತೆ ಚಾಲಕರು ಮಾತನಾಡಿದ ವಿಚಾರ ಗಾಡಿಯ ಫೈನಾನ್ಸ್ ವಿಚಾರವಾಗಿರುತ್ತದೆ. 6 ಜನ ಚಾಲಕರು ಸಹಾಯ ಮಾಡಿ ನಮಗೆ ಕಂತಿನ ದುಡ್ಡು ಪಾವತಿಸಲು ಆಗುತ್ತಿಲ್ಲ ಎಂದು ಚಾಲಕರು ದೂರವಾಣಿಯ ಮುಖಾಂತರ ಮಾತನಾಡಿರುತ್ತಾರೆ. ಈ ವಿಚಾರವನ್ನ ಮಹೇಂದ್ರ ಎನ್ನುವ ವ್ಯಕ್ತಿ ಆ ಆಡಿಯೋವನ್ನ ನಕಲು ಮಾಡಿ ಅದಕ್ಕೆ ಬೇರೆ ಬೇರೆ ವಿಚಾರಗಳು ಹಾಗೂ ಬೇರೆ ಬೇರೆ ನಕಲು ಪ್ರತಿಗಳನ್ನ ಸೇರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾನೆ ಎಂದು ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಎಂಜಿ ರಮೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನ ನೀಡಿದರು. ನಮ್ಮ ಶಾಸಕರಾದ ಜಿಎಚ್ ರವರು ನನ್ನ ಬಗ್ಗೆ ಇಟ್ಟಿರುವ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ದೂರ ಮಾಡಲು ಈ ರೀತಿ ಮಾಡಿದ್ದಾರೆ ಎಂದು ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಎಂಜಿ ರಮೇಶ್ ರವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಚಾಲಕ ಮತ್ತು ಮಾಲೀಕರಾದ ಬಾಬು ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿರುತ್ತಾರೆ. ಪೊಲೀಸ್ ಠಾಣೆಯಲ್ಲಿ ಮಹೇಂದ್ರ ಎಂಬ ವ್ಯಕ್ತಿ ತಪ್ಪನ್ನ ಒಪ್ಪಿಕೊಂಡಿರುತ್ತಾನೆ. ಶಾಸಕರನ್ನ ಕೇಳಿದ್ವಿ, ಹೆಲ್ಪ್ ಅವ್ರ ಕೇಳಿ ಅಂತ ನಾವು ಕೇಳಿದ್ವಿ. ಅದನ್ನು ಎಡಿಟ್ ಮಾಡಿಬಿಟ್ಟು ಅವ್ರ ಲಂಚ ಲೆಕ್ಕಾಚಾರ ಮಾಡಿದ್ದಾರೆ ಸರ್. ಇದರಲ್ಲಿ ಅವ್ರದ್ದು ಏನು ಪಾತ್ರ ಇಲ್ಲ ಸರ್. ಇದರಲ್ಲಿ ನಾವು ರಮೇಶನ ಮಾತ್ರ ಮಾತಾಡಿರೋದು. ನಾವು ಮಾತಾಡಬೇಕಾದ್ರೆ ಸರ್ 6 ಜನ ಒಟ್ಟಿಗೆ ಔಟ್ ಸ್ಪೀಕರ್ ಮಾತಾಡ್ತಾ ಇದ್ದೀವಿ ಸರ್. ಔಟ್ ಸ್ಪೀಕರ್ ಮಾತಾಡಬೇಕಾದ್ರೆ ನಮ್ಮಲ್ಲಿ ಮಹೇಂದ್ರ ಅನ್ನೋ ಏನು ಮಾಡಿದ್ದಾನೆ, ಫೋನನ್ನು ಜೋಬಲ್ಲಿ ಹಿಡ್ಕೊಂಡು ಆಡಿಯೋ ಆನ್ ಮಾಡ್ಕೊಂಡು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ ಸರ್. ಈ ಥರ ವಿಚಾರ. ರಮೇಶ್ ಅಣ್ಣ ಅಂದರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಏನಾಗಿದ್ದಾರೆ ಸರ್? ಅವರು ಸಮಾಜ ಸೇವೆ ಮಾಡ್ತಾರೆ ಸರ್. ಸಣ್ಣ ಪುಟ್ಟ ಹೆಲ್ಪ್ಗಳೆಲ್ಲ ಮಾಡ್ತಾ ಇರ್ತಾರೆ. ಹಂಗಾಗಿ ನಮ್ಗೆ ಭಾರಿ ಸಹಾಯ ಮಾಡಿದ್ದಾರೆ. ಹಂಗಾಗಿ ಅವ್ರ ಹತ್ರ ಕೇಳಿದ್ದೀವಿ ಸರ್. ನಮ್ಮ 6 ಜನ ವಿಚಾರದರು ನಮಗೆ ತುಂಬ ಉಪಕಾರ ಮಾಡಿದ್ದಾರೆ ಸರ್. ಹಂಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಆಡಿಯೋ ಮತ್ತೆ ಇದರಲ್ಲಿ ತಿರುಗಾಟಕ್ಕೆ ಕಾರಣ ಏನು, ಮೂಲ ಕಾರಣ ಸರ್? ನಮ್ಮಲ್ಲಿ ಒಬ್ಬ ಮಹೇಂದ್ರ ಅಂತ ಇದ್ದಾನಲ್ಲ, ಅವನ ಗಾಡಿ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಇದು ಭದ್ರಾ ಟೈಗರ್ ಇದರಲ್ಲಿ ಅವನ ಗಾಡಿ ನಿಲ್ಲಿಸಿದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನೊಬ್ಬ ಹೋಗಿದ್ದೀನಲ್ಲ, ಮತ್ತೆ 5 ಜನ ತೆಗಿಬೇಕನ್ನೋ ಲೆಕ್ಕಾಚಾರಕ್ಕೆ ರಮೇಶ್ ಅಣ್ಣ ನಮ್ಮನ್ನು ಆಪೋಸಿಟ್ ಮಾಡಿದ್ದಾನೆ ಈ ವಿಚಾರದಲ್ಲಿ. ಅವ್ರಿಗೆ ಫೈನಾನ್ಸ್ ವಿಚಾರಕ್ಕೆ ನಮಗೆ 1 ಲಕ್ಷ ಕೊಡಿ ಅಂತ ಕೇಳಿದ್ವಿ, ಸತ್ಯನೇ. ನಾವು ಆ ಟೈಮಲ್ಲಿ ಆಗೋದಿಲ್ಲ, ನಾವು ಅದನ್ನು 20,000 ರೂಪಾಯಿ ಕೊಡ್ತೀವಿ ಕಂತು ಮುಖಾಂತರ ನಾವು ಕೇಳಿದ್ವಿ. ಅದನ್ನು ಅವ್ರು ಚೇಂಜ್ ಮಾಡಿಬಿಟ್ಟು ಲಂಚ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ದಾನೆ ಅವನು. ಇದು ಸತ್ಯ ವಿಚಾರ ಸರ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಇವತ್ತಿನ ವಿಡಿಯೋ ಅಲ್ಲ, ಇದು ಹಳೆ ವಿಡಿಯೋ ಸರ್. ಇದು 2023 ವಿಡಿಯೋ. ಈ ಥರ ವಿಡಿಯೋ ಮಾಡಿದ್ದೀರಿ ಅಂತ ಈಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೇಳಿದ್ವಾ ನೀವು? ಕೇಳಿದ್ವಿ ಸರ್. ನಿನ್ನೆ ಹೋಗಿದ್ವಿ ಸ್ಟೇಷನ್ಗೆ. ನನ್ನ ಸ್ಟೇಷನ್ಗೆ ಹೋಗಿ ಮಾತಾಡ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಮುಂದೆ ಬಂದು ಒಪ್ಕೊಂಡಿದ್ದಾನೆ ಮಹೇಂದ್ರ. ವಿಡಿಯೋ ಮಾಡಿದ್ದು ನಾನೇ, ರೆಕಾರ್ಡಿಂಗು ನಾನು ಅದನ್ನು ಡಾಕ್ಟರ್ ರಂಗನಾಥಿಗೆ ಕಳಿಸ್ಕೊಟ್ಟಿದ್ದೀನಿ. ರಂಗನಾಥ್ ಅವರು ಪೂರ್ತಿ ಫೇಸ್ಬುಕ್ಕಲ್ಲಿ ಮತ್ತು ಇದರಲ್ಲಿ ಪೂರ್ತಿ ಹಾಕಿರೋದು ಅವರೇ ಸರ್. ರಂಗನಾಥ್ ಯಾರು? ಬಳ್ಳಾವರದ ರಂಗನಾಥ್ ಡಾಕ್ಟರ್ ಸರ್ ಅವರು. ಅವ್ರಿಗೂ ಮಹೇಶ್ವರಿಗೆ ಸಂಬಂಧ? ಅವ್ರಿಗೂ ಫ್ರೆಂಡು ಸರ್. ಫ್ರೆಂಡು ಸರ್. ಸರ್ ಇದರಲ್ಲಿ ಶಾಸಕರು ವಿಚಾರ ಬಂದಿದೆ. ಅವ್ರದ್ದು ಫೋಟೋ ಎಡಿಟ್ ಮಾಡಿ ಹಾಕಿದ್ದಾರೆ. ಅದ್ರಲ್ಲಿ ಅವ್ರದ್ದು ಏನೂ ಪಾತ್ರ ಇಲ್ಲ ಸರ್. ನಾವು ರಮೇಶನ ಮಾತ್ರ ಮಾತಾಡೋದು. ಅವರು ಸಣ್ಣ ಸುಮ್ಮನೆ ಬೇಕು ಅಂತ ಹಾಕಿದ್ದಾರೆ ಸರ್. ಅವ್ರದ್ದು ಏನು ಪಾತ್ರ ಇಲ್ಲ ಸರ್. ಅವ್ರು ನಮ್ಮ ಬಗ್ಗೆ ಉಪಕಾರ ಮಾಡಿದ್ದಾರೆ ಹೊರತು ಯಾವತ್ತೂ ಅಪಕಾರ ಮಾಡಿದ್ದಾರೆ ಸರ್. ಈ ವಿಚಾರದಲ್ಲಿ ಉಪಕಾರ ಮಾಡಿದವರಿಗೆ ಇವತ್ತು ಅಪಕಾರ ಲೆಕ್ಕಾಚಾರ ತೋರಿಸ್ತಾರೆ ಸರ್. ಅದನ್ನು ಹೌದು ಸರ್. ಇದು ಸುಳ್ಳು ಸರ್. ಇಲ್ಲ, ಇದನ್ನೆಲ್ಲ ಸುಳ್ಳು ಸುದ್ದಿ ಅಂತ ಖಂಡಿತ ಸುಳ್ಳು ಸರ್. ಇದು ಖಂಡಿತ ಸುಳ್ಳಿದೆ ಸರ್ ವಿಚಾರದಲ್ಲಿ. ಸರ್, ಇವಾಗ ಈ ಒಂದು ಆಡಿಯೋ ಮತ್ತೆ ಅದನ್ನ ಸ್ವಲ್ಪ ಏನೀಗ ತಿರುಗಾಡ್ತಾ ಇದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಒಂದು ಸಾಮಾಜಿಕ ಜಾಲತಾಣ ತಿರುಗಾಡ್ತಾ ಇದೆಯಲ್ಲ, ಈ ವಿಡಿಯೋ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳ್ತೀರಾ ಸರ್? ಸುಳ್ಳು ವಿಡಿಯೋ ಸರ್ ಇದೆಲ್ಲ. ಇದು ನಮ್ಮ ರಮೇಶನ ಬಗ್ಗೆ ಅಪಪ್ರಚಾರ ಮಾಡಬೇಕಂತೇಳಿ ಮಾಡಿರೋಂಥ ಕುತಂತ್ರ ಸರ್ ಇದು. ಆ್ಯಕ್ಚುಲಿ ಇದು ಸುಳ್ಳು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್. ಹೌದು, ಸುಳ್ಳು ಸಾಕ್ಷಿ ಮಾಡಿರೋದು ವಿಡಿಯೋ. ಎಡಿಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದನ್ನು. ಎಲ್ಲ ಕಡೆ ತಿರುಗಾಡ್ತಾ ಇದೆ. ಹೌದು ಸರ್, ಸುಳ್ಳು ಸರ್ ಇದು. 23 ಮಾತಾಡಿದ್ದು ನಮ್ಮ ಗಾಡಿ ವಿಚಾರಕ್ಕೆ. ಅದು ಬಿಟ್ಟರೆ ಇದ್ರಲ್ಲಿ ಬೇರೆ ಉದ್ದೇಶ ಏನಿಲ್ಲ ಸರ್. ಯಾವ ಉದ್ದೇಶನೂ ಇಲ್ಲ, ಖಂಡಿತ. ನಿಮ್ಮ ಒಂದು ವಿಚಾರಕ್ಕೆ ಅದನ್ನು ನೀವು ಸರ್, ನಮಗೂ ಅವರು ತುಂಬ ಒಡನಾಟ ಚೆನ್ನಾಗಿದೆ. ಆ ವಿಚಾರನ ಅವರು ದುರುಪಯೋಗ ಪಡಿಸ್ಕೊಂಡು ಹಾಳು ಮಾಡಬೇಕನ್ನೋ ಲೆಕ್ಕಾಚಾರಕ್ಕೆ ಮಾಡಿರೋ ವಿಡಿಯೋ ಸರ್. ಹೌದು ಸರ್, ಆಡಿಯೋ ಮಾಡಿದ್ದಾರೆ. ಮಾಡಿ ಅದನ್ನ ಎಲ್ಲ ಕಡೆ ತಿರುಗಾಡಕ್ಕೆ ಅದನ್ನು ಎಡಿಟ್ ಮಾಡಿಬಿಟ್ಟು ಬೇರೆ ಥರ ಮಾಡಿದ್ದಾರೆ ಸರ್. ಅದನ್ನು ಇದು ಸುಳ್ಳು ಸರ್. ಇದು ವಿಚಾರ ಇಲ್ಲ. ಹೇಗಿದೆ 2023ರಲ್ಲಿ ಅವರಿಗೆ ಯಾವ ಒಂದು ಅಧಿಕಾರ ಸ್ಥಾನದಲ್ಲಿ ಇತ್ತು? ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಸರ್. ಅವರು
2023 ಸದಸ್ಯರಾಗಿದ್ದರು ಸರ್. ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸರ್. ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ. ಹೌದು ಸರ್. ಈಗ ಇದನ್ನ ಆಡಿಯೋ ಬಿಟ್ಟಿರ್ತಕ್ಕಂಥದ್ರ ಬಗ್ಗೆ ಏನಿದೆ, ಯಾವ ರೀತಿ ಮಾಹಿತಿ ನಿಮಗಿದೆ ಸರ್? ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ 6 ಜನದಲ್ಲಿ ಒಬ್ಬ ಮಹೇಂದ್ರ ಅನ್ನೋನು ಫೋನ್ ಆನ್ ಮಾಡ್ಕೊಂಡು, ಆಡಿಯೋ ಆನ್ ಮಾಡ್ಕೊಂಡು ಸರ್, ಫೋನ್ ಜಾಬಲ್ಲಿ ಹಿಡ್ಕೊಂಡು ನಾನು ಔಟ್ ಸ್ಪೀಕರ್ ಮಾತಾಡ್ಬೇಕಾದ್ರೆ ರೆಕಾರ್ಡಿಂಗ್ ಮಾಡ್ಕೊಂಡು ಅದನ್ನು ಎಡಿಟ್ ಮಾಡಿಬಿಟ್ಟು ಮಾತಾಡ್ಬೇಕಾದ್ರೆ ನೀವು 6 ಜನನು ಇದ್ವಿ ಸರ್. ಹೌದು, 6 ಜನ ಇದ್ವಿ ಸರ್. ಹೌದು, ನಾವೆಲ್ಲರೂ 6 ಜನನು ಜೀಪ್ ಓಡಿಸೋರು, ಡ್ರೈವರ್ ಕ್ಲಾಸ್ ಎಲ್ಲ ಕೊಡ್ತೀವಿ ಪೂರ್ತಿ. ನಮ್ಮದು ಗಾಡಿ ಸೀಜಿಂಗ್ ಬಂದಿತ್ತು. ಆ ಟೈಮಲ್ಲಿ ಫೈನಾನ್ಸ್ ವಿಚಾರಕ್ಕೆ ಸರ್ ನಾವು ಅವ್ರಿಗೆ ಹೆಲ್ಪ್ ಕೇಳಿದ್ದು ಸತ್ಯ ವಿಚಾರ ಇದು. ಅವ್ರು 1 ಲಕ್ಷ ಕೊಟ್ಟರೆ ನಿಮ್ಮ ಗಾಡಿ ಬಿಡಿಸ್ಕೊಡ್ತೀವಿ ಅಂತ ಕೇಳಿದ್ರು. ಆ ಟೈಮಲ್ಲಿ ನಾವು ಆಗೋದಿಲ್ಲ ಅಂತೇಳಿ ಒಂದು 20-30 ಸಾವಿರ ಕೊಡ್ತೀವಿ, ಕಂತು ಮುಖಾಂತರ ಕೊಡ್ತೀವಿ ಅಂತ ನಾವು ಕೇಳಿದ್ವಿ. ಅದನ್ನು ಅವ್ರು ಉಲ್ಟಾ ಮಾಡಿದ್ದಾರೆ ಸರ್. ಅದನ್ನು ಎಡಿಟ್ ಮಾಡಿಬಿಟ್ಟು ಲಂಚ ಅನ್ನೋ ಲೆಕ್ಕಾಚಾರ ಮಾಡಿದ್ದಾರೆ ಬಗ್ಗೆ. ನೀವು ದೂರು ದಾಖಲು ಮಾಡಿದ್ದೀರಾ ಸರ್? ನಿನ್ನೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲಿ ಮಹೇಂದ್ರನ್ನು ಕರೆಸಿದ್ವಿ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಕೇಳಿದ್ರು ಅವ್ರನ್ನ, ಮಹೇಂದ್ರ ಏನಪ್ಪ ವಿಚಾರ ಅಂತೇಳಿ. ಸರ್ ಆಡಿಯೋ ಮಾಡಿರೋ ನಾನೇ ಅಂತ ಒಪ್ಕೊಂಡಿದ್ದಾನೆ, ಅದು ನಾನು ಡಾಕ್ಟರ್ ರಂಗನಾಥಿಗೆ ಹಾಕಿದ್ದೀನಿ, ಅದ್ರ ಮುಂದೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ಅವ್ನು ಹೇಳಿದ್ದ ಸ್ಟೇಟ್ಮೆಂಟ್. ಈಗ ರಂಗನಾಥ್ ಅವ್ರ ಮೇಲೆ ಯಾವ ರೀತಿ ಕೇಸ್ ದಾಖಲಾಗಿದೆ ಸರ್? ಅದು ನನಗೆ ಗೊತ್ತಿಲ್ಲ ಸರ್, ವಿಚಾರ ಗೊತ್ತಿಲ್ಲ ಸರ್. ಮಹೇಂದ್ರ ಅವರು ರಂಗನಾಥ್ ಅವ್ರಿಗೆ ಆಡಿಯೋ ಕಳಿಸಿದ್ದಾರೆ ಸರ್. ಅದನ್ನು ಎಡಿಟಿಂಗ್ ಯಾರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಸರ್ ವಿಚಾರ ಇದು. ಅದು ಯಾರು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ಸರ್. ಇನ್ಸ್ಟಾಗ್ರಾಮ್ಗೆ ಅದು ನಮಗೆ ಗೊತ್ತಿಲ್ಲ ಸರ್. ಮಾಹಿತಿ ನಿಮಗಿಲ್ಲ, ಅದು ಗೊತ್ತಿಲ್ಲ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು NG ರಮೇಶ್ ಅಂತ. ಎಲ್ಲರೂ ರಮೇಶ್ ತಣಿಗೆ ಬೈಲ್ ಅಂತೇಳಿ ಕರೀತಾರೆ. ನಾನು ಲಿಂಗದಳ್ಳಿ ಹೋಬಳಿ, ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿ ತಿಗಡ ಗ್ರಾಮ ಪಂಚಾಯತಿ ಸದಸ್ಯ 2020 ಆಗಿದ್ದು, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀನಿ. ಮತ್ತು ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಆಗಿ ನಾನು ಒಂದು ವೃತ್ತಿನ ಮಾಡ್ತೀನಿ. ಈಗ ಅಂದರೆ ನಿಮ್ಮ ಬಗ್ಗೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ, ಈಗ ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ನಿನ್ನೆ ಬೆಳಿಗ್ಗೆ ಗೊತ್ತಾಯಿತು, ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ವೈರಲ್ ಆಗಿದೆ ಅನ್ನೋದು ನಿನ್ನೆ ಬೆಳಿಗ್ಗೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಿನ್ನೆ ಅವರ ಮಂಗಳವಾರ ಅಲ್ವಾ, ಸೋಮವಾರ ರಾತ್ರಿ ಒಂದು 8:30 ಬಳ್ಳಾವರದಿಂದ ಒಬ್ಬ ರಂಗನಾಥ್ ಅಂತ ಹೇಳ್ಬಿಟ್ಟು, ಡಾಕ್ಟ್ರು ರಂಗನಾಥ್ ಅಂತೇಳಿ ನನಗೆ ಫೋನ್ ಮಾಡ್ತಾರೆ. ಅಣ್ಣ ಅವ್ನು ಯಾರು ಮಹೇಂದ್ರ ಅಂತ ಒಂಚೂರು ಬಗೆಹರಿಸ್ಕೊಂಬಿಟ್ಟು ಆಡಿಯೋ ಎಲ್ಲ ಇದೆ ಅಂತ. ನನಗೆ ಆಡಿಯೋ ನಮ್ಮದು ಅನ್ನೋದು ಗೊತ್ತಿರೋದಿಲ್ಲ ನಮಗೆ. ಅವನು ಮಹೇಂದ್ರ ಅನ್ನೋನು ಸೈಕೋ ಥರ ಒಂಥರ ಏನೋ ಮಾಡಬಾರ್ದಲ್ಲ, ಏನೋ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇರ್ತಾನೆ, ಕಾನೂನಾತ್ಮಕವಾಗಿ ನನಗೆ ತೊಂದರೆ ಆಗ್ತಾ ಇರುತ್ತೆ. ಪದೇ ಬಂದ್ಬಿಟ್ಟು ನನಗೆ ಸಹಾಯ ಮಾಡಿ ನಾನು ಬಡವ, ನನಗೆ ಅನ್ನಕ್ಕೆ ತೊಂದರೆ ಆಗ್ಬಿಟ್ಟಿದೆ, ನನ್ನ ಮಕ್ಕಳಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ ಅಂತೆಲ್ಲ ಕೇಳ್ಕೊಂತಿರ್ತಾನೆ. ನಾವು ಸುಮಾರು ಸರಿ ಅವನಿಗೆ ಸಹಾಯ ಮಾಡಿರ್ತೀವಿ. ಪದೇ ಮಾಡಿ ನಮಗೂ ಬೇಜಾರಾಗಿರುತ್ತೆ. ನಿನ್ನ ಇಷ್ಟದಂಗೆ ನೀನು ಹೆಂಗಾರು ಮಾಡಪ್ಪ, ನಮ್ಮ ಹತ್ರ ಬರಬೇಡ ಅಂತ ಹೇಳಿರ್ತೀವಿ. ಇವನೇನು ಮಾಡ್ತಾನೆ, ಶನಿವಾರ ಅಣ್ಣ ನಾನು ಮುಂದುವರಿತೀನಿ ಅಂತ. ನಮಗೆ ಆಡಿಯೋ ಪಾಡಿಯೋ ಎಲ್ಲ ಗೊತ್ತಿರಲ್ಲ, ನಾವು ನ್ಯಾಚುರಲ್ಲ ಮಾತಾಡ್ತಾ ಇರ್ತೀವಿ, ಫೋನಲ್ಲೇ ಮಾತಾಡ್ಬೋದು, ಎಲ್ಲ ಮಾತಾಡ್ಬೋದು, ನ್ಯಾಚುರಲ್ಲ ಮಾತಾಡ್ತಿರ್ತೀವಿ. ಮುಂದುವರಿತೀನಿ ಅಂತ ನನ್ನ ಹತ್ರ ಹೇಳ್ಬೇಡ ಕಣ, ಕಾನೂನಿದೆ, ಇಲ್ಲಿದೆ, ನೀವು ಹೋರಾಟ ಮಾಡು, ಗೋಡೆ ಐತೆ, ಮೈದಾನ ಐತೆ, ಹೊಡೆದಾಡೋ, ನನ್ನ ಹತ್ರ ಏನು ಹೇಳ್ತೀವಿ ಅಂತೇಳಿ ನನ್ನ ಗಂಟ್ಲು ಸರಿ ಇರಲ್ಲ, ಇನ್ನೂ ಹೆಲ್ತ್ ಕ್ಲಿಯರ್ ಆಗಿಲ್ಲ ನನಗೆ. ಕಟ್ ಮಾಡ್ತೀನಿ ಫೋನು. ಮೊನ್ನೆ ನೈಟು ಅದನ್ನೇ ವಿಚಾರ ಇಟ್ಕೊಂಡು ಬಳ್ಳಾವರದಿಂದ ಡಾಕ್ಟ್ರು ತಿಳ್ಕೊಂಡು ಕೆಲಸ ಮಾಡ್ತಾರೆ, ರಂಗನಾಥ್ ಅಂತೇಳಿ ಅವ್ರು ಫೋನ್ ಮಾಡಿದಾಗ, ಅವ್ನು ಇಷ್ಟ ಹಾಕೊಂಡ್ರಿ, ಅವ್ನು ಏನಾರು ಮಾಡ್ಕೊಳ್ಳಿ, ನನಗೇನ್ರಿ, ಇಲ್ಲ ಅಣ್ಣ ಆಡಿಯೋ ಕೇಳೋಣ, ಅದೆಲ್ಲ ಕಡೆ ಗ್ರೂಪಲ್ಲೆಲ್ಲ ವೈರಲ್ ಆಗ್ತೈತೆ, ಅವ್ನು ಯಾವುದೋ ಆಡಿಯೋ ಪಾಡಿಯೋ ಇರ್ಬೋದು, ಅವನು ಎಲ್ಲೆಲ್ಲೋ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಮಾಡ್ಕೊಂಡೆಲ್ಲ ವೀಡಿಯೋಗಳೆಲ್ಲ ವೈರಲ್ ಆಗುತ್ತೆ. ನಾನು ಆ ಥರ ತಿಳ್ಕೊಂಡು ನೀವು ಏನಾರು ಮಾಡ್ಕೊಳ್ಳಿ ಬಿಡ್ರಿ ಅಂತ ಹೇಳ್ತೀನಿ. ಇಲ್ಲ ನಾನು ಆಡಿಯೋ ಹಾಕ್ತೀನಿ ಕೇಳಿಸ್ಕೊಡ್ರಿ ಅಂತೇಳಿ ರಾತ್ರಿ 10 ಗಂಟೆಗೇನೋ ಹಾಕಿದ್ದಾರೆ, ಮೊನ್ನೆ ನೈಟು ನಾನು ನೋಡಿಲ್ಲ. ನಿನ್ನೆ ಬೆಳಿಗ್ಗೆ ಒಂದು 7:30 ನಾನು ಆಡಿಯೋ ನೋಡಿದಾಗ ನಾನು ಬಾಬು ಮಾತಾಡಿರೋದಲ್ಲ ಇದು 2023 ಅಂತೇಳಿ ನಾನು ಬಾಬುಗೆ ಫೋನ್ ಮಾಡ್ತೀನಿ. ಇದೇನು ಬಾಬು ನಾವು ಮಾತಾಡಿರೋದು ಬೇರೆ ಥರ ಇದು ಎಡಿಟಿಂಗ್ ಏನೋ ಈ ಥರ ಅಲ್ಲ, ಕಟ್ ಆಗಿತ್ತಲ್ಲ ಅಂತೇಳಿ. ಅಣ್ಣ ಏನೋ ನನಗೆ ಗೊತ್ತಾಗಿಲ್ಲ ಅಣ್ಣ, ಇದೇನಣ್ಣ ಅಂತ. ಆಮೇಲೆ ನಮ್ಮ ರಮೇಶ್ ಅವರಿಗೆಲ್ಲ ಸೆಂಡ್ ಮಾಡಿ ನಾನು ಹಾಕ್ತೀನಿ, ಇವ್ರಿಗೂ ಸೆಂಡ್ ಮಾಡ್ತೀನಿ. ಆಮೇಲೆ ಇವರು ಶಾಕ್ ಆಗ್ಬಿಟ್ಟು ಇವ್ರೇನು 6 ಜನ ನನ್ನ ಹತ್ರ 23 ಹೆಲ್ಪ್ ಕೇಳ್ಕೊಂಬಂದಿದ್ರು. ಅವಾಗ ಏನರಪ್ಪ ನೀವು ನನ್ನ ಹತ್ರ ಸಹಾಯ ತಗೊಂಡು ಏನರು ಈ ಥರ ಅಲ್ಲ ಅಂತ. ಅದಾಗಿ ಒಂದು 8:30 ಆಗುತ್ತೆ ಅಣ್ಣ, ಕೂತು ಮಾತಾಡೋಣ, ನಾವೆಲ್ಲರೂ ಕರೆಸ್ತೀನಿ ಬರ್ರಿ ಅಂತ ಹೇಳ್ತಾರೆ. ನಾವು ಬಳ್ಳಾವರಕ್ಕೆ ಹೋಗೋದ್ರೊಳಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗೋಗಿದೆ. ಎರಡು TV ಚಾನಲ್ನವರು, ನಮ್ಮ ಪ್ರೆಸ್ನವರು ಮತ್ತು ಪಬ್ಲಿಕ್ಸ್, ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಫೋನ್ ಮಾಡ್ತಾರೆ. ತುಂಬ ಆತ್ಮೀಯರು, ಹಣ ಈ ಥರ ಬಂದುಬಿಟ್ಟಿದೆ, ಏನಣ್ಣ ಇದು ಅಂತ ಕೇಳ್ತಾರೆ. ಕೆಲವರು ಏನ್ರಿ ಹಿಂಗೆ ಬಂದಿದೆ ಅಂತ ಕೇಳ್ತಾರೆ. ಮಾನಸಿಕ ನೋವು ಆಯಿತು ನನಗೆ. ಆಮೇಲೆ ಇವರು ಕೂಡ ನೀನು ಎದುರುಬೇಡ, ಯಾಕೆಂದರೆ ನೀವು ನಮಗೋಸ್ಕರ ನೀವು ಸಪೋರ್ಟ್ ಮಾಡಿರೋದು, ನೀವು ನಮಗೆ ಅನ್ನ ಕೊಟ್ಟಿದ್ದೀರಿ, ಅವ್ನು ಯಾರೋ ಒಬ್ಬ ಬೇಕಪ್ಪ ಹಂಗೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಹೆದರಕೋಬೇಡಿ ಅಂತೇಳಿ ನನ್ನನ್ನು ಆ ಕಡೆ ಎಡಬಿಡ್ದಂಗೆ ನನ್ನ ಜೊತೆಲೇ ಎತ್ಕೊಂಡು ಸ್ಟೇಷನಿಗೆ ಕರ್ಕೊಂಬರ್ತಾರೆ. ಬರ್ರಿ ಅದು ಯಾರು ಮಾಡಿದಾರೆ ನೋಡೋಣ, ನಾವು ಕೇಳೋಣ ಅಂತೇಳಿ. ನನಗೆ ನಾವೆಲ್ಲ ಹೋಗೋಣ ಬರ್ರಿ, ನಿಮ್ಮ ಜೊತೆಲಿ ನಾವು ಇರ್ತೀವಿ, ನಾವು ಕೈ ಬಿಡೋದಿಲ್ಲ ನಿಮಗೆ, ನೀವು ನಮಗೆ ಸಪೋರ್ಟ್ ಮಾಡಿರೋದು, ಅದಕ್ಕೆ ನಾವು ನಿಮಗೆ ರೋಡಲ್ಲಿ ಬಿಡೋಣ, ನಾವು ಒಂಟಿಯಾಗಿ ಬಿಡೋದಿಲ್ಲ ಅಂತೇಳಿ ನಮ್ಮನ್ನೆಲ್ಲ ಕರ್ಕೊಂಡು ನಾವು ಅಕ್ಬರ್ಜಿ ಅವರೆಲ್ಲ ಲಿಂಗದಳ್ಳಿ ಸ್ಟೇಷನ್ಗೆ ಬಂದು ಲಿಂಗದಳ್ಳಿ ಸ್ಟೇಷನಲ್ಲಿ ಎಲ್ಲ ಏನೇನು ನಡೀತು ಎಲ್ಲ ಮಾಹಿತಿ ಹೇಳ್ತೀವಿ.
ಒಂದು ಹಂಗೆ ಇದು ಸಾರ್ಥ ಒಂದು ಬರೆದು ಒಂದು ರೈಟಿಂಗ್ಸಲ್ಲಿ ಕೊಡ್ತೀವಿ. ಅವನಿಗೆ ಕರೆಸ್ತಾರೆ ಮಹೇಂದ್ರ ನನಗೆ ಕರೆಸ್ದಾಗ ನಾನು ಅನ್ನ ಕಿತ್ಕೊಂಡ್ಬಿಟ್ಟಿದ್ದೀರ ನೀವು ಅಂತಾನೆಲ್ಲೂ ನಾನು ಅನ್ನ ಕೊಟ್ಟಿದ್ದೀನಿ ಕಣೋ ನಿನಗೆ, ನಾನು ಯಾಕಪ್ಪ ನಿಂದು ಅನ್ನ ಕಿತ್ಕೊಳ್ಳೋನು, ಇಲ್ಲ ಈಗ ಗಾಡಿ ನಿಲ್ಸಿದಾರಲ್ಲ ಅದು ನೀವೇ ನಿಲ್ಸಿರೋದು ಅಂತ ಹೇಳ್ತಾನೆ. ಅವನು ಆ ಜೆಟ್ ಏನು ಎಬ್ಬೆ ಫಾಲ್ಸಿಗೆಲ್ಲ ಹೋಗ್ತಾರೆ, ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ, ಏನೇನೋ ವಿಡಿಯೋ ಮಾಡಕ್ಕೆ ಬಿಟ್ಟಿದ್ದಾನೆ. ಅದು ಕಾನೂನು ಏನೇನೋ ಕ್ರಮಗಳಿದೆ, ವೈಲ್ಡ್ ಲೈಫ್ ಅದು. ಕೆಮ್ಮಣ್ಣಗುಂಡಿ ಅಂತ ಎಬ್ಬೆ ಫಾಲ್ಸಿಗೆ ಅದು ಹೋಗೋ ಮಾರ್ಗದಲ್ಲಿ ಎಲ್ಲೂ ಗಾಡಿ ನಿಲ್ಸಂಗಿರಲ್ಲ. ಅವನು ಅಲ್ಲಿ ನಿಲ್ಸಿರೋದಕ್ಕೆ ಏನೋ ಕಾನೂನು ಬಾಹಿರವಾಗಿರೋದಕ್ಕೆ ಗಾಡಿ ತೆಗೆದಿದ್ದಾರೆ ಅನ್ನೋದು ಮಾಹಿತಿ. ಅವನು ಗಾಡಿ ನಿಂತಿರೋದು ಗೊತ್ತಿಲ್ಲ ನಮಗೆ, ಯಾಕೆ ನಿಂತಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಅವನು ತಪ್ಪು ಅಭಿಪ್ರಾಯದಲ್ಲಿ ನಾನು ತಿಳ್ಕೊಂಡು ನಾನು ತೆಗೆದಿದ್ದೀನಿ ಅಂತೇಳಿ ವೈರಲ್ ಮಾಡಿದೆ. ಈಗ ನಾನು ಸಾಯ್ತಾ ಇದ್ದೀನಿ, ನಿನಗೂ ಸಾಯಿಸ್ತೀನಿ ಅಂತಾನೆ. ಆಮೇಲೆ ಯಾರು ಕೂತಿದ್ದಾರೆ, ನಿಮ್ದಿದೆ ಆಡಿಯೋ ಅಂತ ಸ್ಟೇಷನಲ್ಲೇ ಬ್ಲಾಕ್ ಮೇಲ್ ಮಾಡ್ತಾನೆ. ಆಮೇಲೆ ನಾನು ಈಗ ಬ್ಲಾಕ್ ಮೇಲು ಈ ನನ್ನ ಆಡಿಯೋ ಇಟ್ಕೊಂಡು ಇವತ್ತೆಲ್ಲ ನಾಳೆ ಯಾವತ್ತಾರು ಮಾಡೋನೇ ಅಲ್ವಾ, ಅವನು ಬ್ಲಾಕ್ ಮೇಲ್ ಮಾಡೋನೇ ಅಲ್ವಾ. ಇದೇನು ಆಯಿತು, ಏನು ನಂದೇನು ಪಾತ್ರ ಇದೆ ಅಂತ, ಇಲ್ಲ ನಾನು ಮರ್ಯಾದೆ ತೆಗಿಬೇಕಾಯ್ತು ತೆಗ್ದಿದ್ದೀನಿ ಅಂತ ಈ ಥರ ಸಿಂಪಲ್ ಆಗಿ ಹೇಳ್ದ. ಲಾಸ್ಟಿಗೆ ನಾವೇನು ಬಿಡಿಯೋಕ್ಕಾಗತ್ತಾ ಅವ್ರಿಗೆ, ಆಯ್ತಪ್ಪ ದೇವರು ನಿನಗೂ ನಿನ್ನ ಹೆಂಡತಿ ಮಕ್ಕಳು ಒಳ್ಳೇದು ಮಾಡಲಿ ಅಂತೇಳಿ ಎದ್ದು ಬಂದ್ವಿ ನಾವು. ಅಲ್ಲ ಸರ್, ಈಗ ಎಲ್ಲ ಸ್ಟೇಷನ್ ಕರೆಸಿ ಎಲ್ಲ ಮಾತುಕತೆ ಮಾಡಿದ್ದೀರಾ, ಈಗ ಸ್ಟೇಷನಲ್ಲಿ ಏನು ತೀರ್ಮಾನ ಮಾಡಿದ್ದೀರಾ? ಸ್ಟೇಷನಲ್ಲಿ ತೀರ್ಮಾನ ಮಾಡೋದಕ್ಕೆ ಅವನು ಯಾವ ಥರ ಇದ್ದಾನೆ ಅಂತಂದರೆ, ಅವನು ಸೈಕೋ ಏನು ಮಾಡೋಣ, ನಾವೇ ಏನಾದರೂ ಪ್ರೆಸೆಂಟ್ ಮಾಡಿ ಅವನಿಗೆ ಕಾನೂನು ಕ್ರಮ ತಗೋಬೇಕು. ಅವನು ನನ್ನ ಹೆಂಡತಿ ಮಕ್ಕಳಿದ್ದಾರೆ ಅಣ್ಣ ಅಂತೇಳಿ ಇವ್ರು ಯಾರಿಗೂ ಹೊತ್ತು ಮೆಸೇಜ್ ಹಾಕಿದ್ರೆ ಹುಟ್ಟು ಉಚಿತ ಸಾವು ಖಚಿತ, ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ. ಏನು ಮಾಡೋಣ ಹೇಳಿ. ಈಗ ಸಾರ್ವಜನಿಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ಸಾರ್ವಜನಿಕರಿಗೆ ಯಾಕಂದ್ರೆ ಸಮಾಜದ ಗಣ್ಯ ವ್ಯಕ್ತಿಗಳ ಹೆಸರೆಲ್ಲ ಬಂದಿದೆ. ನಾನು ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟುಕೊಂಡು ಮಟ್ಟಕ್ಕೆ ಬಂದಿದ್ದೀನಿ. ನನಗೆ ಹಿಂದೆ ನಮ್ಮ 83ರಲ್ಲಿ ನಮ್ಮ ತಂದೆ ತೀರೋಗ್ತಾರೆ. ನಮ್ಮ ತಂದೆ ತೀರೋದು ನನಗೆ ಒಂದು 8.5 ವರ್ಷ ವಯಸ್ಸಾಗಿರುತ್ತೆ. ನನಗೆ ಯಾರು ಗಾಡ್ ಫಾದರ್ಗಳಿರೋದಿಲ್ಲ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿಕೊಂಡು ನಾನು ಕಷ್ಟಪಟ್ಕೊಂಡು ಅಲ್ಪ ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಪತ್ರಕರ್ತ ಆಗಿ ನನ್ನ ಒಂದು ಒಳ್ಳೆತನ ಗುರುಸಿ ಜನಗಳು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿ, ನನ್ನ ಗ್ರಾಮ ಪಂಚಾಯತಿ ಸದಸ್ಯದಲ್ಲಿ ನಾನು ಮಾಡಿರೋ ಒಂದು ಅಭಿವೃದ್ಧಿ ಕೆಲಸಗಳು ಸಮಾಜ ಸೇವೆಯನ್ನು ಗುರುಸಿ ನಮ್ಮ ತರೀಕೆರೆ ತಾಲೂಕಿನ ಜನಪ್ರಿಯ ಶಾಸಕರು, ತುಂಬ ಒಳ್ಳೆಯವರು ಬಿಡಿ. ಅವ್ರ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಭಗವಂತನೇ ತೋರಿಸ್ತಾನೆ. ಅವರ ಕುಟುಂಬ, ಅವರು ಮತ್ತು ಅವ್ರ ಕುಟುಂಬ ಈ ಕ್ಷೇತ್ರದ ಸೇವೆಗೆ ದುಡಿತಾ ಇದ್ದಾರೆ. ಅವರು ಸೇವೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ದುಡಿತಾ ಇದ್ದಾರೆ. ಅಂಥವ್ರು ನನಗೊಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದರು. ಕೆಲವರು ನನ್ನ ಯಾವ ಪಾರ್ಟಿ ಅಂತ ಹೇಳೋದಿಲ್ಲ, ನಮ್ಮಲ್ಲೇ ಯಾರೋ ಹತ್ರ ಇರೋಂಥವ್ರು ನನ್ನ ಏಳಿಗೆ ಸಹಿಸ್ತಲೇ ನನಗೂ ಶಾಸಕರನ್ನ ದೂರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಇದು ಯಾರೋ BJP ಅವರಾಗಲಿ JDS ಅವರಾಗಲಿ ಅಲ್ಲ, ಇದು ನಮ್ಮ ಒಡನಾಟದಲ್ಲಿರೋಂಥವ್ರೆ, ನಮ್ಮ ಏಳಿಗೆ ಸಹಿಸಲ್ಲಿ ಇರ್ತಕ್ಕಂಥ ನಮ್ಮ ಅಣ್ಣ ತಮ್ಮಗಳೇ ಯಾರೋ ಇದನ್ನು ಮಾಡಿದ್ದಾರೆ. ಅವ್ರಿಗೂ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಸರ್, ಇದರಲ್ಲಿ ಗಾಡಿ ವಿಚಾರದಲ್ಲಿ ಮತ್ತೆ ಕೆಮ್ಮಣ್ಣಗುಂಡಿನಲ್ಲಿ ಪಾಸ್ ವಿಚಾರವಾಗಿ ಹಣಕಾಸಿನ ಅವಧಿ ನಡೀತಾ ಇದೆ ಅಂತ ಕೇಳ್ಕೊಳ್ತೀವಿ. ಯಾಕಂದ್ರೆ ಎಲ್ಲ ಹೊರಗಡೆ ಜನ ಎಲ್ಲ ಅದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಸರ್, ಈ ವಿಚಾರದಲ್ಲಿ 35, 36 GP ಇರ್ಬೇಕು. ಅವರು ಕ್ಯಾಂಪರ್ ಗಾಡಿ ಇಟ್ಕೊಂಡಿದ್ದಾರೆ. ಹಣಕಾಸು ಯಾರಾದರೂ ಕೊಟ್ಟಿದ್ರೆ ಅವರು ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ವಾ. ನೀವು ಪ್ರತಿಯೊಬ್ಬರನ್ನು ಸರ್ವೆ ಮಾಡ್ಬೋದು. ಇವರು 2023ರಲ್ಲಿ ಯಾವ ಬಗ್ಗೆ ಹಣಕಾಸಿನ ವಿಚಾರ ಮಾತಾಡಿದ್ರು ಅಂತಂದರೆ, ಇವರು ನಮ್ಮ ಸಾಹೇಬರು ಶಾಸಕರಾಗಿ ಒಂದು 15-20 ದಿವಸ ಆಗಿತ್ತು ಸರ್, ಅಷ್ಟೇ ಆಗಿದ್ದು. ಚುನಾವಣೆ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಸಂಕಷ್ಟಗಳು. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಲೇಬೇಕು. ಚುನಾವಣೆ ಖರ್ಚು ವೆಚ್ಚಗಳಿರ್ತವೆ. ಆ ಖರ್ಚು ವೆಚ್ಚ ನಿಭಾಯಿಸಿ ಸುಸ್ತು ಅವ್ರದ್ದು ನೋವಿರುತ್ತೆ. ಗೆದ್ದಿರೋ ಸಂತೋಷ ಇರುತ್ತೆ, ಹಣಕಾಸು ವಿಚಾರದಲ್ಲಿ ಅವ್ರದ್ದು ನೋವಿರುತ್ತೆ. MLA ಸಾಹೇಬ್ರ ಹತ್ರ ಆಗಲಿ ಅಕ್ಕರ ಹತ್ರ ಆಗಲಿ ದುಡ್ಡಿಸ್ಕೊಡಿ, ನಮಗೆ ಕಷ್ಟಲ್ಲಿದ್ದೀವಿ ಅಂತ ಕೇಳ್ತಾರೆ ಇವರು. ಫೈನಾನ್ಸ್ ಎಷ್ಟು ಕಟ್ಟಬೇಕಪ್ಪ ಅಂತ ಕೇಳಿದಾಗ ನಮ್ಮದೇನೋ 7-8 ಲಕ್ಷ ಇದೆ, ನಮಗೊಂದು 2.5 ಲಕ್ಷ ಸಹಾಯ ಮಾಡಿ ಅಂತ ಹೇಳ್ತಾರೆ. ನಾನು 2.5 ಲಕ್ಷ ಅಂತಂದರೆ ನಮಗೆ ಇದಾಗುತ್ತೆ. ಅವಾಗ ಇಲ್ಲಪ್ಪ ಒಲ್ಲಾಗಲ್ಲ, ನಮ್ಮ ಆತ್ಮೀಯ ಸ್ನೇಹಿತರುಗಳಿದ್ದಾರೆ, ಅವ್ರ ಹತ್ರ ಏನಾದ್ರು ವ್ಯವಸ್ಥೆ ಮಾಡ್ಸಕ್ಕೆ ನೋಡ್ತೀನಿ. ಅಕ್ಕನ ಹತ್ರ ಕೇಳ್ರೆ ಅಕ್ಕ ದುಡ್ಡು ಕಾಸು ವಿಚಾರದಲ್ಲಿ ಮಾತಾಡಲ್ಲ. ಯಾವುದು ದುಡ್ಡು ಕಾಸು ವಿಚಾರ ಅಂದರೆ ಫೈನಾನ್ಸ್ ವಿಚಾರ ಇವ್ರಿಗೇನು ಕೇಳಿರ್ತಾರೆ. ಅವರ ಇದು ಚುನಾವಣೆ ಮಾಡಿ ಅವರೇ ಸೋತಿರ್ತಾರಲ್ಲ. ಅವಾಗ ನಾವು ಶಾರ್ಟಾಗಿ ಅಣ್ಣ ಗೆದ್ದಿದ್ರಲ್ಲ ಬೇರೆ. ಈಗ ಅಣ್ಣವ್ರ ಹತ್ರ ಕೇಳ್ರಿ ಅಂದ್ರೆ ಅಣ್ಣ ಗೆದ್ದೆ 15 ದಿವಸ ಆಗಿದೆ. ಅವ್ರು ಎಲೆಕ್ಷನ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ಅವರು ಈಗ ದುಡ್ಡು ಕಾಸು ಹತ್ರಲ್ಲ ಅವ್ರ ಹತ್ರಲ್ಲ ನಾವು ಆ ವಿಚಾರ ಮಾತಾಡೋಕ್ಕಾಗಲ್ಲ. ಫೈನಾನ್ಸ್ ನಿಮಗೆ ಕೊಡ್ಸೋಕ್ಕೆ ಅವ್ರದ್ದೇ ಅದು ಇರ್ತವೆ. ನಾವು ಯಾರ ತಂದ್ರೆ ವ್ಯವಸ್ಥೆ ಮಾಡೋಣ ಬಿಡು ಅಂತಾರೆ. ಅವ್ರದ್ದು 15 GP ಅಂತಂದ್ರೆ ಅವ್ರದ್ದು 15 GP ಬಿಡಪ್ಪ, ಅವ್ರದ್ದು ಅಷ್ಟೇ ಅಂತ ನಾನು ಹೇಳ್ತೀನಿ ನಾನು. ಆಮೇಲೆ ಅದೇನಾಗಿದೆ ಸರ್, ಆ ಆಡಿಯೋದಲ್ಲಿ ನಾವು ಮಾತಾಡಿರೋದು ಪೂರ್ತಿ ವಿಚಾರಗಳು ತಗೊಂಡ್ಬಿಟ್ಟಿದ್ರೆ ಭಾಳ ಚೆನ್ನಾಗಿರೋದು. ಇವರು ಹೇಳ್ತಾರೆ, ಅಣ್ಣ ನೀನು ಅವ್ರಿಗೆ ಸಹಾಯ ಮಾಡಿದೆ, ಇವ್ರಿಗೆ ಸಹಾಯ ಮಾಡಿದೆ, ನಮಗೂ ನೀನು ಸಹಾಯ ಮಾಡುವಂತೆಲ್ಲ ಕೇಳಿರೋದು ಅದನ್ನು ಎಡಿಟ್ ಮಾಡಿಬಿಟ್ಟಿದೆ ಸರ್. ಖಂಡಿತ ಅದೆಲ್ಲ ಹಾಕಿದ್ರೆ ನಾನು ಹೀರೋ ಆಗಿಬಿಡ್ತಾ ಇದ್ದೆ. ಒಳ್ಳೆ ವಿಚಾರಗಳನ್ನ ಎಡಿಟ್ ಮಾಡಿದ್ದಾರೆ.
ಏನು ಅದನ್ನು ಸೇರಿಸ್ಕೋಬೇಕು ಅದನ್ನು ಸೇರಿಸ್ಕೊಂಡು ನಮ್ಮ ಇದು ಮಾಡಿದ್ದಾರೆ. ಆಮೇಲೆ ಸಾಮಾಜಿಕವಾಗಿ ನನ್ನ ಒಂದು ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ. ರಮೇಶ್ ತಣಿಗೆಬೈಲು ಅಂತಂದ್ರೆ ಯಾರು ಬೇಕಾದ್ರೂ ಮುಕ್ತವಾಗಿ ಮಾತಾಡ್ತಾರೆ. ರಮೇಶ್ ತಣಿಗೆಬೈಲು ಅಂತಂದ್ರೆ ಯಾರು ಬೇಕಾದ್ರೂ ವಿಚಾರ ಮಾಡಿ ಒಂದು ಪಬ್ಲಿಕ್ಸಲ್ಲಿ ಬಂದು ಯಾರೋ ಒಂದು ಮಹಿಳೆ ಕೇಳಿದ್ರೆ ಹೇಳ್ತಾರೆ. ನನ್ನನ್ನು ಹಳ್ಳಿಗಳಲ್ಲಿ ಇರ್ಬೋದು, ಇಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಇದು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಇರ್ಬೋದು, ನಮ್ಮೂರಲ್ಲಿ ಪ್ರೀತಿಯಿಂದ ಹೋಗೋಬಾರ ಅಂತ ಕರೀತಾರೆ. ದೊಡ್ಡವ್ರು ವಯಸ್ಸಾಗಿರೋರು. ಆಮೇಲೆ ನಮ್ಮ ಅಣ್ಣ ಬಂದ ಅಂತ ಹೇಳ್ತಾರೆ. ಏನು ಪೋಲಿ ಪುಂಡ್ರುಗಳು ಇರ್ತಾರೆ, ಅವರು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ರು ನಾನು ಬರ್ತಾ ಇದ್ರೆ ಗೌರವಯುತವಾಗಿ ಕಾಲು ತೆಗಿತಾರೆ. ಅಷ್ಟೋ ಒಂದು ಸೌಜನ್ಯತೆ ನನ್ನ ಬಗ್ಗೆ ನಡ್ಕೊಳ್ತಾರೆ. ಹುಡುಗರುಗಳಾಗಲಿ ಮಹಿಳೆಯರು ವಯೋವೃದ್ಧರು ಕೂಡ ನನ್ನ ಮಗ ಬಂದ ಅಂತೇಳಿ ಹೇಳ್ತಾರೆ. ಅಷ್ಟು ಆ ಥರ ಹೆಸರು ಮಾಡ್ಕೊಂಡಿರೋನು ಇವತ್ತು ಸಾಮಾಜಿಕ ಜಾಲತಾಣದಿಂದ ಒಂದು ಸ್ವಲ್ಪ ನನ್ನ ಮರ್ಯಾದೆ ಹೋಗಿರ್ಬೋದು ನನ್ನ ಘನತೆ ಹಾಳು ಮಾಡಬೇಕು, ಶಾಸಕರ ಹತ್ರ ತುಂಬ ಚೆನ್ನಾಗಿದ್ದಾನೆ ಅವನು ಅಂತೇಳಿ ಅವ್ರ ಹತ್ರ ಅವರಿಂದ ಇವನ್ನ ದೂರ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಮಾಡಿದ್ದಾರೆ. ನನಗೆ ಇವತ್ತು ಮಾನಸಿಕವಾಗಿ ತುಂಬ ನೋವಾಗಿದೆ, ಸಾಮಾಜಿಕವಾಗಿ ಮಾನಹಾನಿಯಾಗಿದೆ. ಕಾನೂನಾತ್ಮಕವಾಗಿ ನನ್ನಿಂದ ಏನಾಗುತ್ತೆ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮಾನ ಹರಣ ಮಾಡಿದವ್ರಿಗೂ, ನನ್ನ ವೈಯಕ್ತಿಕವಾಗಿ ಮಾನಸಿಕವಾಗಿ ಘಾಸಿಗೊಳಿಸಿದವ್ರಿಗೂ ಆ ದೇವರವರಿಗೂ ಚೆನ್ನಾಗಿಟ್ಟಿರಲಿ ಸರ್, ಒಳ್ಳೇದು ಮಾಡಲಿ ಸರ್.